ಬುಕ್ ರೀಡಿಂಗ್ ಒಂದು ಬೆಸ್ಟ್ ಹ್ಯಾಬಿಟ್ ಆಗಿದೆ. ಅದಕ್ಕಾಗಿ ನಾನು ಜಾಸ್ತಿ ಬುಕ್ಸ್ಗಳನ್ನು ಓದುವೆ. ಆದರೆ ಯಾವಾಗ ನಾನು ಬುಕ್ಸ್ಗಳನ್ನು ಓದ್ತಾ ಕುಂತಿರ್ತೀನೋ ಆವಾಗ ನಮ್ಮ ಮನೆಯವರು, ರಿಲೇಟಿವ್ಸ್ಗಳು ಮತ್ತು ಫ್ರೆಂಡ್ಸ್ಗಳು, ಯಾಕೆ ಇಷ್ಟೊಂದು ಬುಕ್ಸ್ಗಳನ್ನು ಓದ್ತೀಯಾ, ನೀನಂತೂ ಸ್ಟುಪಿಡ್ ಆಗಿರುವೆ, ಬುಕ್ಸ್ಗಳನ್ನು ಓದೋದ್ರಿಂದ ಹೊಟ್ಟೆ ತುಂಬತ್ತಾ, ಬುಕ್ಸ್ಗಳನ್ನು ಓದೋದ್ರಿಂದ ದುಡ್ಡು ಬರುತ್ತಾ ಅಂತೆಲ್ಲ ಕಿಂಡಲ್ ಮಾಡ್ತಾರೆ. ಬುಕ್ಸ್ಗಳನ್ನು ಓದಿ ಏನಾದರೂ ದುಡ್ಡು ಮಾಡೋಕ್ಕೆ ಆಪ್ಷನ್ ಇದೆನಾ ಅಂಥೇಳಿ ಭಾಳಷ್ಟು ಜನ ಕಮೆಂಟ್ಗಳನ್ನು ಮಾಡಿದ್ದೀರಾ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಬುಕ್ಸ್ಗಳನ್ನು ಓದ್ಬಿಟ್ಟು ಹೇಗೆ ದುಡ್ಡನ್ನು ಗಳಿಸ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುವೆ. ಹೌ ಟು ಮೇಕ್ ಮನಿ ಬೈ ರೀಡಿಂಗ್ ಬುಕ್ಸ್, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರುವೆ. ನೀವೇನಾದರೂ ಬುಕ್ಸ್ಗಳನ್ನು ಓದ್ಬಿಟ್ಟು ಸಿಕ್ಕಾಪಟ್ಟೆ ದುಡ್ಡನ್ನು ಗಳಿಸಬೇಕು ಅಂತ ಅಂದ್ಕೊಂಡಿದ್ರೆ ಮುಖ್ಯವಾಗಿ ನೀವು 3 ಸಂಗತಿಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಂಬರ್ 1, ಅಟೆನ್ಷನ್ ಈಸ್ ದ ನ್ಯೂ ಕರೆನ್ಸಿ. ಯಾರಿಗೆ ಅಟೆನ್ಷನ್ ಸಿಗತ್ತೋ ಅವರಿಗೆ ಮಾತ್ರ ದುಡ್ಡು ಸಿಗತ್ತೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನರೇಂದ್ರ ಮೋದಿಜಿ ಅವರು CM ದಿಂದ ಡೈರೆಕ್ಟ್ಲಿ PM ಹೇಗಾದ್ರಪ್ಪ ಅಂತಂದರೆ, ಅವರು CM ಆಗಿರುವಾಗ ಅವರಿಗೆ ಸಿಕ್ಕಾಪಟ್ಟೆ ಅಟೆನ್ಷನ್ ಸಿಗ್ತಾ ಇತ್ತು. ಹೀಗಾಗಿ ಅವರಿಗೆ ಕೋಟ್ಯಾಂತರ ದುಡ್ಡು ಸಿಕ್ತು ಮತ್ತು ಕೋಟ್ಯಾಂತರ ಓಟ್ಸ್ಗಳು ಕೂಡ ಸಿಕ್ವು. ಹೀಗಾಗಿ ಅವರು CM to PM ಜಂಪ್ ಆದರು. ಇದೇ ಒಂದು ಲಾ ಎಲ್ಲ ಫೀಲ್ಡಲ್ಲಿ ವರ್ಕ್ ಆಗುತ್ತೆ. ಯಾರಿಗೆ ಅಟೆನ್ಷನ್ ಸಿಗುತ್ತೋ ಅವ್ರಿಗೆ ಮಾತ್ರ ದುಡ್ಡು ಸಿಗತ್ತೆ. ಯಾವ ಕ್ರಿಕೆಟರಿಗೆ, ಯಾವ ಫಿಲ್ಮ್ ಆ್ಯಕ್ಟರ್ಗೆ ಜಾಸ್ತಿ ಅಟೆನ್ಷನ್ ಸಿಗ್ತಾ ಇರುತ್ತೋ ಅವನಿಗೆ ಮಾತ್ರ ಜಾಸ್ತಿ ದುಡ್ಡು ಬರುತ್ತೆ. ಈಗ ವಿರಾಟ್ ಕೊಹ್ಲಿ ಇದ್ದಾರೆ, ಅವರನ್ನು ಕೋಟ್ಯಾಂತರ ಜನ ಐಡೆಂಟಿಫೈ ಮಾಡ್ತಾರೆ, ಹೀಗಾಗಿ ಅವರಿಗೆ ಕೋಟ್ಯಾಂತರ ದುಡ್ಡು ಬರುತ್ತೆ. ಮುಂಚೆ ಸಚಿನ್ ತೆಂಡೂಲ್ಕರ್ಗೆ ಇಷ್ಟೊಂದೆಲ್ಲ ದುಡ್ಡು ಬರ್ತಾ ಇತ್ತು, ಇಷ್ಟೊಂದು ಅಟೆನ್ಷನ್ ಸಿಗ್ತಾ ಇತ್ತು. ಇನ್ನು ಯಾವ ಫಿಲ್ಮ್ ಸ್ಟಾರಿಗೆ ಜಾಸ್ತಿ ಅಟೆನ್ಷನ್ ಸಿಗ್ತಾ ಇರುತ್ತೋ ಅವರಿಗೆ ಜಾಸ್ತಿ ದುಡ್ಡು ಬರುತ್ತೆ. ಸೊ ಅದೇ ರೀತಿ ಯಾವ ಯೂಟ್ಯೂಬರಿಗೆ ಜಾಸ್ತಿ ಅಟೆನ್ಷನ್ ಸಿಗ್ತಾ ಇರುತ್ತೋ ಆತ ಅಷ್ಟು ಜಾಸ್ತಿ ಹಣವನ್ನು ಗಳಿಸ್ತಾನೆ. ಅದಾದ ನಂತರ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಡಾಟಾ ಆರ್ ಇನ್ಫಾರ್ಮೇಷನ್ ಈಸ್ ದ ಈಸಿ ವೇ ಟು ಮೇಕ್ ಮನಿ. ಇವತ್ತಿನ ಈ ಡಿಜಿಟಲ್ ಟೆಕ್ನಾಲಜಿ ಯುಗದಲ್ಲಿ ಯಾರ ಹತ್ರ ಡಾಟಾ ಇದೆನೋ ಅವರೇ ಎಲ್ಲರ ಅನ್ನದಾತ ಆಗಿದ್ದಾರೆ. ಜಿಸ್ಕೆ ಪಾಸ್ ಡಾಟಾ ಹೈ ವಹಿ ಸಬ್ಕ ಅನ್ನದಾತ ಹೈ. ಇದನ್ನಂತೂ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಒಪ್ಕೊತಾರೆ. ಈಗ ಜಿಯೋ ಇದೆ, ಯಾಕಿಷ್ಟು ಸಸ್ತಾ ಇಂಟರ್ನೆಟ್ ಕೊಡ್ತಾ ಇದೆ? ಯಾಕಪ್ಪ ಅಂತಂದರೆ ಅವರಿಗೆ ನಿಮಗೆ ಡಾಟಾ ಪ್ಯಾಕ್ ಮಾರಿ ದುಡ್ಡನ್ನು ಗಳಿಸೋದಿಲ್ಲ, ಅವರಿಗೆ ಇನ್ಫಾರ್ಮೇಷನ್ ಬೇಕಾಗಿದೆ. ಈಗ ಗೂಗಲ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಇವರೆಲ್ಲರೂ ಕೂಡ ನಿಮಗೆ ಪುಕ್ಸಟ್ಟೆ ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ? ಅವರಿಗೆ ನಿಮ್ಮ ಇಂಟ್ರೆಸ್ಟ್ ಏನಿದೆ, ನಿಮ್ಮ ಡಾಟಾವನ್ನು ಕದಿಯೋದಿದೆ. ಸೊ ಯಾರ ಹತ್ರ ಈಗ ಸದ್ಯಕ್ಕೆ ಡಾಟಾ ಇದೆನೋ ಮತ್ತು ಯಾರ ಹತ್ರ ಇನ್ಫಾರ್ಮೇಷನ್ ಇದೆನೋ ಅವರು ಈಸಿಯಾಗಿ ಬಿಲಿಯನಿಯರ್ ಆಗ್ಬೋದು. ಇನ್ನು 3ನೇ ಫ್ಯಾಕ್ಟ್ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಮನಿ ಈಸ್ ದ ಬೈ ಪ್ರಾಡಕ್ಟ್. ನೀವು ಬರೀ ದುಡ್ಡು ಬೇಕು ಅಂತೇಳಿ ದುಡ್ಡಿನಿಂದ ಬಿದ್ದರೆ ನಿಮಗೆ ದುಡ್ಡು ಸಿಗಲ್ಲ. ನೀವು ಕೆಲಸ ಮಾಡ್ತೀನಿ, ನನ್ನಲ್ಲಿರುವ ಟ್ಯಾಲೆಂಟನ್ನು ಶೇರ್ ಮಾಡ್ತೀನಿ, ನನ್ನಲ್ಲಿರುವ ನಾಲೆಜನ್ನು ಶೇರ್ ಮಾಡ್ತೀನಿ, ನನ್ನಲ್ಲಿರುವ ಸ್ಕಿಲ್ಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಜನರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿಕೊಡ್ತೀನಿ, ಪ್ರಾಬ್ಲಮ್ ಸಾಲ್ವಿಂಗ್ ಸರ್ವಿಸನ್ನು ಕೊಡ್ತೀನಿ ಅಂತಂದರೆ ನಿಮಗೆ ದುಡ್ಡು ಬರುತ್ತೆ. ಬರೀ ದುಡ್ಡು ಬರಲಿ ಅಂತಂದರೆ ದುಡ್ಡು ಬರಲ್ಲ. ಯಾಕಪ್ಪ ಅಂತಂದರೆ ಮನಿ ಈಸ್ ದ ಬೈ ಪ್ರಾಡಕ್ಟ್. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಕೆಲಸ ಮಾಡ್ತೀನಿ ಅಂತ ಹೊರಟ್ರೆ ನಿಮಗೆ ಗ್ಯಾರಂಟಿ ದುಡ್ಡು ಬರುತ್ತೆ. ಆದರೆ ದುಡ್ಡು ಬೇಕು ಅಂತ ಹೊರಟ್ರೆ ದುಡ್ಡು ನಿಮ್ಮನ್ನು ದಡ ಸೇರಿಸಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಬುಕ್ಸ್ಗಳನ್ನು ಓದಿ ದುಡ್ಡನ್ನು ಸಂಪಾದಿಸುವ ಆಸೆಯನ್ನು ಹೊಂದಿದ್ರೆ ಈ 3 ವಿಷಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಇವುಗಳನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಬುಕ್ಸ್ಗಳನ್ನು ಓದಿ ಹೇಗೆ ದುಡ್ಡು ಮಾಡೋದು ಅನ್ನೋದನ್ನು ಹೇಳುವೆ. ನಿಮಗೆ ಬುಕ್ಸ್ಗಳನ್ನು ಓದೋದ್ರಿಂದ ಏನು ಸಿಗತ್ತೆ? ಬುಕ್ಸ್ಗಳನ್ನು ಓದೋದ್ರಿಂದ ನಿಮಗೆ ಫಸ್ಟ್ ಆಫ್ ಆಲ್ ನಾಲೆಜ್ ಸಿಗತ್ತೆ. ಮತ್ತು ನಾಲೆಜ್ನ ಜೊತೆಗೆ ನಿಮಗೆ ಕೆಲವೊಂದಿಷ್ಟು ಡಾಟಾ ಸಿಗ್ತವೆ ಮತ್ತು ಇನ್ಫಾರ್ಮೇಷನ್ ಸಿಗತ್ತೆ. ನೀವು ಈ ನಾಲೆಜನ್ನು ಮತ್ತು ಡಾಟಾ ಅಥವಾ ಇನ್ಫಾರ್ಮೇಷನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಸಂಪಾದಿಸ್ಬೋದು. ಫಸ್ಟ್ ಆಫ್ ಆಲ್ ನೀವು ಈ ನಾಲೆಜನ್ನು ಮತ್ತು ಇನ್ಫಾರ್ಮೇಷನನ್ನು ನಿಮ್ಮ ಸೆಲ್ಫ್ ಗ್ರೋತ್ಗಾಗಿ ಬಳಸಿಕೊಳ್ಬೋದು. ಅಂದರೆ ಈ ಒಂದು ನಾಲೆಜನ್ನು, ಇನ್ಫಾರ್ಮೇಷನನ್ನು ನಿಮ್ಮ ಜಾಬಲ್ಲಿ ಗ್ರೋ ಆಗೋದಕ್ಕಾಗಿ, ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡುವುದಕ್ಕಾಗಿ ಬಳಸ್ಕೊಂಡ್ಬಿಟ್ಟು ನೀವು ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ದುಡಿಬೋದು. ಇದು ನಿಮಗೆ ಇಷ್ಟ ಇಲ್ಲಪ್ಪ ಅಂತಂದರೆ ನೀವು ಈ ನಾಲೆಜನ್ನು ಮತ್ತು ಡಾಟಾ ಇನ್ಫಾರ್ಮೇಷನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡಿ ಕೂಡ ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಗಳಿಸ್ಬೋದು. ಇವತ್ತಿನ ಕಂಟೆಂಟ್ ಕ್ರಿಯೇಟರ್ಗಳು IAS IPSಗಳಿಗಿಂತಲೂ ಜಾಸ್ತಿ ದುಡ್ಡನ್ನು ಗಳಿಸ್ತಾ ಇದ್ದಾರೆ. ಡಾಕ್ಟರ್, ಇಂಜಿನಿಯರ್ಗಳಿಗಿಂತಲೂ ಜಾಸ್ತಿ ದುಡ್ಡನ್ನು ಗಳಿಸ್ತಾ ಇದ್ದಾರೆ. ಫಿಲಮ್ ಸ್ಟಾರ್ಗಳಿಗಿಂತಲೂ ಜಾಸ್ತಿ ಫೇಮಸ್ ಆಗ್ತಾ ಇದ್ದಾರೆ. ಈಗಿನ ಜಮಾನ ಇದೆಯಲ್ಲ, ಇದು ಕಂಟೆಂಟ್ ಕ್ರಿಯೇಟರ್ಗಳ ಜಮಾನ ಇದೆ. ನಿಮಗೇನಾದರೂ ಸರಿಯಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರುತ್ತಪ್ಪ ಅಂತಂದರೆ ನೀವು ಲಕ್ಷದಿಂದ ಹಿಡಿದುಬಿಟ್ಟು ಕೋಟಿಗಟ್ಟಲೆ ದುಡ್ಡನ್ನು ಗಳಿಸ್ಬೋದು. ಈಗಾಗಲೇ ಬಹಳಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಗಳು ತಿಂಗಳಿಗೆ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ. ನೀವು ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಮ ಹತ್ರ ತಲೆ ಇರಬೇಕು.
ನಿಮಗೆ ಬುಕ್ಸ್ಗಳನ್ನು ಓದೋದ್ರಿಂದ ನಾಲೆಜು ಸಿಗುತ್ತೆ, ಡಾಟಾ ಮತ್ತು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಇದನ್ನು ಇಟ್ಕೊಂಡ್ಬಿಟ್ಟೆ ನೀವೇನು ಮಾಡೋದಿದೆ, ಕಂಟೆಂಟನ್ನು ಕ್ರಿಯೇಟ್ ಮಾಡೋದಿದೆ. ಕಂಟೆಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಸಂಪಾದನೆ ಮಾಡೋದಿದೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನೀವು ಬುಕ್ ಬ್ಲಾಗನ್ನು ಶುರು ಮಾಡ್ಬೋದು. ಅಂದರೆ ನಿಮ್ಮದೇ ಆದ ಒಂದು ಬ್ಲಾಗಿಂಗ್ ವೆಬ್ಸೈಟನ್ನು ಶುರು ಮಾಡಿಬಿಟ್ಟು ನೀವೇನು ಓದಿರ್ತಿರಲ್ಲ ಬುಕ್ಸ್ಗಳಲ್ಲಿ, ಅದನ್ನೇ ನೀವು ಆರ್ಟಿಕಲ್ಗಳ ಮೂಲಕ ಬರೆದುಬಿಟ್ಟು ಗೂಗಲ್ ಆ್ಯಡ್ಸೆನ್ಸ್ನಿಂದ ಅದನ್ನು ಮೊನಟೈಸ್ ಮಾಡಿಬಿಟ್ರೆ ನಿಮಗೆ ಅಲ್ಲಿಂದ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಓದೋರು ಕೂಡ ಇದ್ದಾರೆ, ಎಲ್ಲರೂ ಕೂಡ ವಿಡಿಯೋ ನೋಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಕೆಲವೊಂದಿಷ್ಟು ಜನರಿಗೆ ಓದೋಕೆ ಇಂಟ್ರೆಸ್ಟ್ ಇರುತ್ತೆ. ನಿಮಗೆ ಹೆಂಗೆ ಬುಕ್ಸ್ಗಳನ್ನು ಓದೋಕೆ ಇಂಟ್ರೆಸ್ಟ್ ಇರುತ್ತೋ ಅದೇ ರೀತಿ ಬಹಳಷ್ಟು ಜನರಿಗೆ ಬುಕ್ಸ್ಗಳನ್ನು ಆರ್ಟಿಕಲ್ ರೂಪದಲ್ಲಿ ಓದೋಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ನೀವು ಬುಕ್ಗಳನ್ನು ಬ್ಲಾಗ್ಸ್ಗಳಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ದುಡ್ಡನ್ನು ಗಳಿಸ್ಬೋದು. ಬುಕ್ ಬ್ಲಾಗಿಂಗ್ ವೆಬ್ಸೈಟನ್ನು ಶುರು ಮಾಡ್ಬೋದು. ಇನ್ನು ಎರಡನೇದಾಗಿ ನೀವು ಬುಕ್ ಸಮ್ಮರಿ ವಿಡಿಯೋಗಳನ್ನು ಮಾಡಿ ಕೂಡ ದುಡ್ಡನ್ನು ಗಳಿಸ್ಬೋದು. ಭಾಳಷ್ಟು ಜನರಿಗೆ ಬುಕ್ಸ್ಗಳನ್ನು ಓದೋಕೆ ಟೈಮ್ ಸಿಗಲ್ಲ. ಅವ್ರೇನು ಮಾಡ್ತಾರೆ, ಬುಕ್ ಸಮ್ಮರಿ ವಿಡಿಯೋಗಳನ್ನು ನೋಡ್ತಾರೆ. ಸೊ ನೀವು ಬುಕ್ ಸಮ್ಮರಿ ವಿಡಿಯೋಗಳನ್ನು ಮಾಡಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿ ಕೂಡ ದುಡ್ಡು ಮಾಡ್ಬೋದು. ನಿಮ್ಮದೇ ಆದಂತಹ ಒಂದು ಆ್ಯಪನ್ನು ಕೂಡ ಮಾಡಿ ಅದರಲ್ಲಿ ಹಾಕಿ ಕೂಡ ದುಡ್ಡು ಮಾಡ್ಬೋದು. ಜನ ಸಬ್ಸ್ಕ್ರಿಪ್ಷನ್ ತೊಗೊತಾರೆ, ನಿಮಗೆ ದುಡ್ಡು ಕೊಡ್ತಾರೆ. ನಿಮಗೆ ಇಷ್ಟೊಂದೆಲ್ಲ ಆಗಲ್ಲಪ್ಪ ಅಂತಂದರೆ ನೀವು ಸೀದಾ ಬುಕ್ ಬೇಸ್ಡ್ ಆಗಿರುವ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಬೋದು. ನನ್ನ ಫ್ರೆಂಡ್ ಸರ್ಕಲಲ್ಲೇ ಎಷ್ಟೋ ಜನ ಇದ್ದಾರೆ, ಅವರು ಕೂಡ ಯೂಟ್ಯೂಬರ್ಗಳಿದ್ದಾರೆ. ಅವರು ಬುಕ್ ಸಮ್ಮರಿ ವಿಡಿಯೋಗಳನ್ನು ಮಾಡ್ತಾರೆ. ಪ್ರತಿ ವಾರಕ್ಕೆ ಒಂದು ಬುಕ್ಕನ್ನು ಓದಿ ಮುಗಿಸ್ತಾರೆ, ಅದನ್ನೇ ವಿಡಿಯೋ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ತಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದನ್ನು ಲಕ್ಷಾಂತರ ಕೋಟ್ಯಾಂತರ ಜನ ನೋಡ್ತಾರೆ, ಇವರಿಗೆ ಲಕ್ಷಾಂತರ ದುಡ್ಡು ಬರುತ್ತೆ. ನೀವು ಬುಕ್ ಬೇಸ್ಡ್ ಆಗಿರುವ ಯೂಟ್ಯೂಬ್ ಚಾನಲ್ ಮಾಡಿ ಕೂಡ ದುಡ್ಡು ಗಳಿಸ್ಬೋದು. ನೀವು ಬುಕ್ಸ್ಗಳಿಂದ ಕಲಿತ ವಿಷಯಗಳನ್ನು ಶೇರ್ ಮಾಡಿ. ಫಾರ್ ಎಕ್ಸಾಂಪಲ್ 5 ಬಿಸ್ನೆಸ್ ಲೆಸನ್ಸ್ ಫ್ರಾಮ್ ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಹೇಳಿಬಿಟ್ಟು ನೀವು ಕಂಟೆಂಟ್ ಮಾಡ್ಬೋದು. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬುಕ್ನಿಂದ ಕಲಿತ 10 ವಿಷಯಗಳಂತೇಳಿ ವಿಡಿಯೋ ಮಾಡ್ಬೋದು. ಇಲ್ಲ ಬುಕ್ ಸಮ್ಮರಿ ವಿಡಿಯೋ ಮಾಡ್ಬೋದು. ನಿಮಗೆ ಏನು ಬರುತ್ತೋ ಅದನ್ನು ನೀವು ಕಲ್ತಿರೋದನ್ನು ಅಲ್ಲಿ ಶೇರ್ ಮಾಡಿ ದುಡ್ಡು ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಮಾಡಿದರೆ ನಿಮಗೆ ಫಸ್ಟ್ ಆಫ್ ಆಲ್ ಗೂಗಲ್ ಆ್ಯಡ್ಸೆನ್ಸ್ನಿಂದ ದುಡ್ಡು ಬರುತ್ತೆ. ನೀವು ಓದಿರುವ ಬುಕ್ಸ್ಗಳ ಅಫಿಲಿಯೇಟ್ ಲಿಂಕನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಬಿಟ್ಟು ಅವುಗಳನ್ನು ಮಾರಾಟ ಮಾಡಿ ಅಫಿಲಿಯೇಟ್ ಮಾರ್ಕೆಟಿಂಗ್ನಿಂದಲೂ ಕೂಡ ಚೆನ್ನಾಗಿ ದುಡ್ಡು ಮಾಡ್ಬೋದು. ನಿಮಗೆ ಸ್ಪಾನ್ಸರ್ಶಿಪ್ಗಳು ಬರ್ತವೆ, ಬ್ರ್ಯಾಂಡ್ ಡೀಲ್ಸ್ಗಳು ಬರ್ತವೆ. ಮತ್ತು ಹೊಸದಾಗಿ ಬುಕ್ಸ್ಗಳು ಲಾಂಚ್ ಆಗುವಾಗ ನಿಮಗೆ ಫ್ರೀಯಾಗಿ ಬುಕ್ಸ್ ಕಾಪಿ ಕೊಡ್ತಾರೆ ಪಬ್ಲಿಷರ್ಗಳು. ನಿಮಗೆ ಓದೋಕ್ಕೆ ಫ್ರೀಯಾಗಿ ಬುಕ್ಸು ಸಿಗ್ತವೆ. ಮತ್ತು ನೀವು ಯೂಟ್ಯೂಬ್ ಚಾನಲ್ನ ಸುತ್ತಮುತ್ತ ಬಿಸ್ನೆಸ್ ಮಾಡಿ ದುಡ್ಡನ್ನು ಕೂಡ ಗಳಿಸ್ಬೋದು. ಈ ರೀತಿ ನೀವು ಬುಕ್ ಬೇಸ್ಡ್ ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು. ಇನ್ನು ನೀವು ಆಡಿಯೋ ಬುಕ್ಸ್ಗಳನ್ನು ಕೂಡ ಮಾಡಿ ದುಡ್ಡನ್ನು ಗಳಿಸ್ಬೋದು. ಅಮೆಜಾನ್ನ ಕಡೆಯಿಂದ ಆಡಿಬಲ್ ಅಂತ ಪ್ಲ್ಯಾಟ್ಫಾರ್ಮ್ ಇದೆ. ಇದೇ ರೀತಿಯಾಗಿ ಬಹಳಷ್ಟು ಆ್ಯಪ್ಸ್ಗಳು ಬಂದಿವೆ. ಅದರಲ್ಲಿ ನೀವು ಬುಕ್ ಸಮ್ಮರಿಗಳನ್ನು ಆಡಿಯೋ ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡೋದಿದೆ. ಯಾರು ಅದನ್ನು ಕೇಳ್ತಾರೋ ಅವರು ಆ ಕಂಪ್ನಿಗಳಿಗೆ ಸಬ್ಸ್ಕ್ರಿಪ್ಷನ್ ಮುಖಾಂತರ ದುಡ್ಡು ಕೊಡ್ತಾರೆ, ಅವರು ನಿಮಗೆ ದುಡ್ಡು ಕೊಡ್ತಾರೆ ಕಂಪ್ನಿಯವರು. ಸೊ ಈ ರೀತಿ ಆಡಿಯೋ ಬುಕ್ಸ್ಗಳನ್ನು ಮಾಡಿ ಕೂಡ ನೀವು ದುಡ್ಡನ್ನು ಗಳಿಸ್ಬೋದು. ಇನ್ನು ನಿಮಗೆ ರೀಲ್ಸು ಮತ್ತು ಶಾರ್ಟ್ಸ್ಗಳನ್ನು ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಬುಕ್ ಇನ್ಫೋ ರೀಲ್ಸ್ಗಳನ್ನು ಮಾಡಿ ಕೂಡ ದುಡ್ಡು ಗಳಿಸ್ಬೋದು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರು ಕೂಡ ಲಕ್ಷಾಂತರ ದುಡಿತಾ ಇದ್ದಾರೆ. ನೀವು ಬಟ್ಟೆ ಬಚ್ಚಿ ಕುಣಿಬೇಕು ಅಂತ ಅನ್ನೋ ಏನು ರೂಲ್ಸ್ ಇಲ್ಲ. ನೀವು ಬುಕ್ಸ್ಗಳ ಬಗ್ಗೆ ನಾಲೆಜನ್ನು, ಇನ್ಫಾರ್ಮೇಷನನ್ನು ಶೇರ್ ಮಾಡೋ ಒಳ್ಳೆ ರೀಲ್ಸ್ಗಳನ್ನು ಮಾಡಿ ಕೂಡ ದುಡ್ಡು ಗಳಿಸ್ಬೋದು. ಇನ್ನು ನೀವು ಬುಕ್ಸ್ಗಳಲ್ಲಿ ಏನು ಕಲ್ತಿರ್ತೀರೋ ಅವುಗಳನ್ನೇ ಆನ್ಲೈನ್ ಕೋರ್ಸ್ಗಳಲ್ಲಿ ಕನ್ವರ್ಟ್ ಮಾಡಿ ಕೂಡ ದುಡ್ಡು ಗಳಿಸ್ಬೋದು. ಸದ್ಯಕ್ಕೆ ಬಹಳಷ್ಟು ಜನ ಆನ್ಲೈನ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಬುಕ್ಸ್ಗಳನ್ನು ಓದಿ ನಿಮಗೆ ಏನು ನಾಲೆಜ್ ಬರುತ್ತೋ ಅದನ್ನೇ ಕೋರ್ಸ್ಗಳಲ್ಲಿ ಕನ್ವರ್ಟ್ ಮಾಡಿ ದುಡ್ಡು ಮಾಡಿ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಬಹಳಷ್ಟು ಜನ ಮೈಂಡಿನ ರಿಲೇಟೆಡ್ ಆಗಿ ಬುಕ್ಸ್ಗಳನ್ನು ಓದಿಬಿಟ್ಟು ಮೈಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಬುಕ್ಕನ್ನು ಓದಿಬಿಟ್ಟು ಲೈಫ್ ಕೋಚ್ಗಳಾಗ್ತಾ ಇದ್ದಾರೆ. ಮತ್ತು ಮ್ಯಾನಿಫೆಸ್ಟೇಷನ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ. 99, 299, 999 ಅಂತೇಳಿ ಫೀಸ್ ಇಡ್ತಾರೆ. ಅವುಗಳಿಗೆ ಲಕ್ಷಾಂತರ ಜನ ಜಾಯಿನ್ ಆಗ್ತಾರೆ, ಇವ್ರಿಗೆ ದುಡ್ಡು ಬರುತ್ತೆ. ಇನ್ನು ಕೆಲವೊಂದಿಷ್ಟು ಜನ ಲೈಫ್ ಮ್ಯಾನೇಜ್ಮೆಂಟ್ನ ಬಗ್ಗೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಕೋರ್ಸ್ಗಳನ್ನು ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದ್ದಾರೆ. ನೀವು ಕೂಡ ಬುಕ್ಸ್ಗಳನ್ನು ಓದಿ, ನೀವು ಬುಕ್ಸ್ಗಳಿಂದ ಏನು ಕಲ್ತಿರ್ತೀರೋ ಅವುಗಳನ್ನು ಕೋರ್ಸಲ್ಲಿ ಜನರಿಗೆ ಹೇಳಿಕೊಡಿ. ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡಿ, ವೆಬಿನಾರ್ ಮಾಡಿ, ಇವೆಂಟ್ಗಳನ್ನು ಮಾಡಿ, ವರ್ಕ್ಶಾಪ್ಗಳನ್ನು ಮಾಡಿ. ಜನ ಕಲಿಯೋಕ್ಕೆ ರೆಡಿ ಇದ್ದಾರೆ. ನೀವು ಫಸ್ಟ್ ಕಲೀರಿ ಮತ್ತು ಅವ್ರಿಗೆ ಕಲಿಸಿ ದುಡ್ಡು ಮಾಡಿ. ಈ ರೀತಿ ನೀವು ಕಂಟೆಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ದುಡ್ಡನ್ನು ಗಳಿಸ್ಬೋದು. ಇವೆಲ್ಲವೂ ಕೂಡ ಅಥೆಂಟಿಕ್ ವೇಗಳಾಗಿವೆ. ಮತ್ತು ನಾನೀಗ ಯೂಟ್ಯೂಬ್ ಚಾನಲ್ನಿಂದ ಅಫಿಲಿಯೇಟ್ ಮಾರ್ಕೆಟಿಂಗ್ನಿಂದ ದುಡ್ಡನ್ನು ಗಳಿಸ್ತಾ ಇರುವೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಗಳಿಸ್ಬೋದು. ಇಷ್ಟಂತೂ ದಾರಿಗಳಿವೆ. ಈ ದಾರಿಗಳಿಂದ ಬಹಳಷ್ಟು ಜನ ದುಡ್ಡು ಮಾಡ್ತಾ ಇದ್ದಾರೆ, ನೀವು ಕೂಡ ಮಾಡ್ಬೋದು. ಒಂದು ವೇಳೆ ನಿಮಗೇನಾದರೂ ನಿಮ್ಮದೇ ಆದಂಥ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಮಾಡೋದು ಹೇಗೆ ಅನ್ನೋದನ್ನು ಕಲಿಯೋ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ ಮತ್ತು ಕಲಿತು ಕೆಲಸ ಸ್ಟಾರ್ಟ್ ಮಾಡಿ.
ನಿಮಗೆ ವಿಡಿಯೋಗಳನ್ನು ಮಾಡೋದು ಹೇಗೆ, ಎಡಿಟ್ ಮಾಡೋದು ಹೇಗೆ ಅನ್ನೋ ಕನ್ಫ್ಯೂಷನ್ ಇದ್ದರೆ ನೀವು ನಮ್ಮ ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ ಎಲ್ಲವನ್ನು ಕಲ್ತ್ಬಿಟ್ಟು ಕೆಲಸ ಶುರು ಮಾಡ್ಬೋದು. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ, ಕಲೀರಿ ಮತ್ತು ಕೆಲಸ ಶುರು ಮಾಡಿ ದುಡ್ಡನ್ನು ಗಳಿಸಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.